ಕಣ್ಣಿದ್ದು ಕುರುಡಾದ ತುಮಕೂರು ಬೆಸ್ಕಾಂ ಇಲಾಖೆ. ವಿದ್ಯುತ್ ಲೈನ್ ಮೇಲೆ ಮರದ ಕೊಂಬೆಗಳಿದ್ರು, ಡೋಂಟ್ ಕೇರ್. ತುಮಕೂರು ನಗರದ ಹೃದಯ ಭಾಗವಾದ ಟೌನ್ ಹಾಲ್ ಸರ್ಕಲ್ನಲ್ಲಿ ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯದಿಂದ ವಿದ್ಯುತ್ ಲೈನ್ಗಳ ಮೇಲೆ ಅಪಾಯಕಾರಿ ರೀತಿಯಲ್ಲಿ ಮರದ ಕೊಂಬೆಗಳು ಹಬ್ಬಿಕೊಂಡಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಸಾರ್ವಜನಿಕರ ಸುರಕ್ಷತೆ ಬಗ್ಗೆ ಕನಿಷ್ಠ ಕಾಳಜಿ ಇಲ್ಲದ ರೀತಿ ವರ್ತಿಸುತ್ತಿದ್ದಾರೆ. ಹೌದು, ನಗರದ ಟೌನ್ ಹಾಲ್ ವೃತ್ತದಲ್ಲಿ ವಿದ್ಯುತ್ ಲೈನ್ಗಳ ಮೇಲೆ ಮರದ ಕೊಂಬೆಗಳು ಹಬ್ಬಿಕೊಂಡಿದ್ದು, ಈ ಸಮಸ್ಯೆಯ ಕುರಿತು ಸಾಲು ಸಾಲು ವರದಿಗಳನ್ನು ಬಿತ್ತರಿಸಿದ್ರೂ ಕೂಡ ಬೆಸ್ಕಾಂ ಇಲಾಖೆ ಮಾತ್ರ ಕೈಕಟ್ಟಿ ಕೂತಿದೆ. ಇನ್ನು 4-5 ತಿಂಗಳಿನಿಂದ ಇದೇ ಸ್ಥಿತಿ ಮುಂದುವರೆದಿದ್ದು, ಇದರಿಂದ ಸಾರ್ವಜನಿಕರಿಗೆ ತೊಂದರೆಯೇ ಹೆಚ್ಚಾಗಲಿದೆ. ಆದರೆ ಇದ್ಯಾವುದು ತಿಳಿದೇ ಇಲ್ವೇನೋ ಎಂಬಂತೆ ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನ ತೋರ್ತಿದ್ದಾರೆ. ಇನ್ನು ಪ್ರತಿದಿನ ನೂರಾರು ಪಾದಚಾರಿಗಳು, ವಿದ್ಯಾರ್ಥಿಗಳು ಮತ್ತು ವಾಹನ ಸವಾರರು ಇದೇ ಮಾರ್ಗದಲ್ಲಿ ಸಂಚರಿಸುತ್ತಾರೆ. ಆದರೆ ಯಾವುದೇ ಕ್ಷಣದಲ್ಲಿ ಇದರಿಂದ ವಿದ್ಯುತ್ ಅವಘಡ ಸಂಭವಿಸುವ ಸಾಧ್ಯತೆ ಇದ್ದು, ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದು, ಅನಾಹುತ ಸಂಭವಿಸುವ ಮುನ್ನ ಬೆಸ್ಕಾಂ ಇಲಾಖೆ ಎಚ್ಚೆತ್ತು ತಕ್ಷಣ ವಿದ್ಯುತ್ ಮೇಲೆ ಹಬ್ಬಿಕೊಂಡಿರುವ ಮರದ ಕೊಂಬೆಯನ್ನ ತೆರವುಗೊಳಿಸಬೇಕಾಗಿದೆ. ಸಾಲು ಸಾಲು ಸುದ್ದಿ ಮಾಡಿದ್ರು ಕೂಡ ಬೆಸ್ಕಾಂ ಇಲಾಖೆ ಎಚ್ಚೆತ್ತುಕೊಂತಾ ಇಲ್ಲ. ತುಮಕೂರಿನ ಟೌನ್ ಹಾಲ್ನಲ್ಲೇ ಈಗ KEB ಅವರ ನಿರ್ಲಕ್ಷ್ಯ ಎಷ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದೃಶ್ಯ ಸಮೇತ ನೋಡ್ತಾ ಇರ್ಬೋದು. ನಗರದ ಹೃದಯ ಭಾಗದಲ್ಲಿರುವಂತಹ ಏನು ವೈರ್ಗಳಿದಾವೆ, ಏನು ಎಲೆಕ್ಟ್ರಿಕ್ ವೈರ್ಗಳಿದಾವೆ, ಆ ವೈರ್ಗಳು ಈಗಾಗಲೇ ಮರದ ಕೊಂಬೆಗಳಿಗೆ ಟಚ್ ಆಗ್ತಾ ಇರುವಂಥದ್ದು. ಕಳೆದ 4-5 ತಿಂಗಳಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದ್ರು ಕೂಡ ತುಮಕೂರು ಬೆಸ್ಕಾಂ ಕಣ್ಣಿದ್ದು ಕುರುಡಾಗಿದೆ ಅಂತಲೇ ಹೇಳ್ಬೋದು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ TV ನಿರಂತರವಾಗಿ ಸುದ್ದಿ ಕೂಡ ಮಾಡ್ತಾ ಬರ್ತಾ ಇದೆ. 4-5 ತಿಂಗಳು ಕೂಡ ನಾವು ಇದೇ ಸುದ್ದಿ ಮಾಡ್ತಾ ಇದ್ವಿ. 2 ತಿಂಗಳು ಹಿಂದೂ ಕೂಡ ಇದೇ ರೀತಿ ಸುದ್ದಿ ಮಾಡಿದ್ವಿ. ಆದರೂ ಕೂಡ ಬೆಸ್ಕಾಂ ಇಲಾಖೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಹೇಳ್ಬೋದು. ಮುಖ್ಯವಾಗಿ ಗಮನಿಸಬೇಕು ಅಂದರೆ ನೋಡ್ತಾ ಇರ್ಬೋದು, ಇದೇ ರಸ್ತೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ದಿನನಿತ್ಯ ಓಡಾಡ್ತಾರೆ. ಅದರಲ್ಲೂ ಕೂಡ ತುಮಕೂರು ನಗರದ ಹೃದಯ ಭಾಗದಲ್ಲಿರುವಂತಹ ಈ ಸಂದರ್ಭದಲ್ಲಿ ಈ ಜಾಗದಲ್ಲೇ ಈ ರೀತಿಯಾಗೋದು ವಿಪರ್ಯಾಸ ಅಂತ ಹೇಳ್ಬೋದು. ಸಾಲು ಸಾಲು ಸುದ್ದಿ ಮಾಡಿದ್ರು ಕೂಡ ಬೆಸ್ಕಾಂ ಇಲಾಖೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಈಗ ತಲೆ ಕೆಡಿಸ್ಕೊತಾ ಇಲ್ಲ. ಆದಷ್ಟು ಬೇಗ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇಲ್ಲಿರುವಂತಹ ಏನು ತಂತಿಗಳಿವೆ, ಆ ತಂತಿ ಮೇಲೆ ಮರದ ಕೊಂಬೆಗಳು ಇದ್ದಾವೆ, ಅವನ್ನು ತೆರವುಗೊಳಿಸಬೇಕು ಅಂತ ಇಲ್ಲಿನ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV ತುಮಕೂರು.